ಹಲೋ ಬೆಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರಿ ಲೈನ್. ಇವತ್ತು ನಾನು ರೀಸೆಂಟಾಗಿ ರಿಲೀಸ್ ಆಗಿರೋವಂಥ ದಿ ವಿಲೇಜ್ ಅನ್ನೋ ವೆಬ್ ಸೀರೀಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 3 ಎಪಿಸೋಡ್ಸ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾರಾದರೂ ಅದನ್ನು ವಾಚ್ ಮಾಡಿಲ್ಲ ಅಂತಂದರೆ ಅದನ್ನು ವಾಚ್ ಮಾಡಿ. ಇದನ್ನು ವಾಚ್ ಮಾಡೋದ್ರಿಂದ ನಿಮಗೆ ಈ ಒಂದು ವೆಬ್ ಸೀರೀಸ್ ನೀಟಾಗಿ ಅರ್ಥ ಆಗುತ್ತೆ. ಸೊ ವೆಬ್ ಸೀರೀಸ್ನ ಕೊನೆಯಲ್ಲಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಹೊಸದಾಗಿ ಯಾರ್ದು ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ಯಾಕೆ ತಡ ಮಾಡೋದು, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ವೆಬ್ ಸೀರೀಸ್ ಸ್ವಲ್ಪ ಗ್ಯಾಪ್ ಆಗಿರೋದ್ರಿಂದ ಸ್ವಲ್ಪ ರೀಕ್ಯಾಪ್ ಮಾಡೋದಾದರೆ, ವೆಬ್ ಸೀರೀಸ್ನ ಸ್ಟಾರ್ಟಿಂಗ್ನಲ್ಲೇ ಮಾಲಾ ಹಾಗೆ ಸೇತು ಅಂತ, ಮಾಲಾಗೆ ಡೆಲಿವರಿ ಮಾಡಲಿಕ್ಕೆ ಊರಲ್ಲಿ ಆಗದೆ ಇದ್ದಿದ್ದರಿಂದ ಟೌನ್ಗೆ ಅಂತ ಕರ್ಕೊಂಡು ಹೋಗ್ಬೇಕಾದ್ರೆ ಓಲ್ಡ್ ಫ್ಯಾಕ್ಟ್ರಿ ಇರೋವಂಥ ರೋಡಲ್ಲಿ ಹೋಗಿದ್ರಿಂದ ನಡೆದ ದುರ್ಘಟನೆಯಲ್ಲಿ ಅವ್ರ ಫ್ಯಾಮಿಲಿಯವರೆಲ್ಲರೂ ಕೂಡ ಸಾಯ್ತಾರೆ. ಆದರೆ ಮಾಲನಿಗೆ ಏನಾಯಿತು ಅನ್ನೋದು ಇನ್ನೂ ಕೂಡ ತೋರಿಸಿರೋದಿಲ್ಲ. ಹಾಗೆಯೇ ಸಿಂಗಾಪುರ್ನಲ್ಲಿರುವಂಥ ಸೈಂಟಿಸ್ಟ್ ಹಾಗೆಯೇ ಅವ್ರ ಮಗ ಪ್ರಕಾಶ್ನ ತೋರಿಸ್ತಾರೆ. ಪ್ರಕಾಶಿಗೆ ನಡಿಲಿಕ್ಕೆ ಆಗದೇ ವೀಲ್ ಚೇರ್ನಲ್ಲೇ ಜೀವನ ನಡೆಸ್ತಾ ಇರ್ತಾರೆ. ಹೇಗಾದರೂ ಸರಿ ನಡಿಬೇಕು ಅನ್ನೋ ಉದ್ದೇಶದಿಂದ ಅವ್ರ ತಂದೆ ಮಾಡಿದಂಥ ಒಂದು ಎಕ್ಸೋಜೆನಿಕ್ ಲ್ಯಾಬಿಗೆ ಸ್ಯಾಂಪಲ್ಸ್ನ ತಗೊಂಬರ್ಲಿಕ್ಕೆ ಅಂತ ಅವರ ಒಂದು ಟೀಮ್ನ ಕಳಿಸ್ತಾರೆ. ಹಾಗೇನೆ ಗೌತಮ್ ಹಾಗೆ ಅವರ ಫ್ಯಾಮಿಲಿಯವರೆಲ್ಲರೂ ಕೂಡ ತೂತುಕುಡಿಗೆ ಹೋಗ್ಬೇಕಾಗಿರತ್ತೆ. ರೋಡಲ್ಲಿ ಸ್ಟಕ್ ಆಗಿದ್ರಿಂದ ಬೇರೆ ರೂಟ್ ತಗೊಂಡು ಕಟಿಯಾಲ್ ಮಾರ್ಗವಾಗಿ ಹೋಗ್ಬೇಕಾದ್ರೆ 2 ಟೈರ್ ಪಂಚರ್ ಆಗಿದ್ರಿಂದ ಯಾರನ್ನಾದ್ರೂ ಹೆಲ್ಪಿಗೆ ಕರ್ಕೊಂಡ್ಬರ್ತೀನಿ ಅಂತ ಹೇಳಿ ಹೆಂಡತಿ ಹಾಗೆ ಮಗಳನ್ನ ಅಲ್ಲೇ ಬಿಟ್ಟು ನವಮಲೈಗೆ ಹೊರಡ್ತಾರೆ. ನವಮಲೈಗೆ ಬಂದಂತ ಗೌತಮ್ಗೆ ಕರು, ಪೀಟರ್ ಹಾಗೆ ಶಕ್ತಿ 3 ಜನ ಸಿಗ್ತಾರೆ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಸತ್ತಂತ ಸೇತು ಕರುಣಾಕರ್ ಮಗನಾಗಿದ್ರೆ ಮಾಲಾ ಶಕ್ತಿಯ ಮಗಳಾಗಿರ್ತಾಳೆ. ಹಾಗೇನೆ ಈ ಕಡೆ ಕಾರ್ನಲ್ಲಿ ಕೂತಂತ ನೇಹ ಹಾಗೆ ಸ್ನೇಹನ ಮೇಲೆ ಯಾವುದೋ ಕಾಣದ ಕೈ ತನ್ನ ಒಂದು ಕೈವಾಡನ ತೋರಿಸಿ ಅವರಿಬ್ರು ಕೂಡ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಸೈಂಟಿಸ್ಟ್ ಮಗ ಪ್ರಕಾಶ್ ಫರ್ಹಾನ್ ಟೀಮ್ನ ಎಕ್ಸೋಜೆನಿಕ್ ಲ್ಯಾಬಿಗೆ ಕಳಿಸೋದಕ್ಕೂ ಮುಂಚೆನೆ ಕೆಲವೊಂದು ಸೈಂಟಿಸ್ಟ್ ಗಳನ್ನ ಆ ಎಕ್ಸೋಜೆನಿಕ್ ಲ್ಯಾಬ್ಗೆ ಕಳಿಸಿರ್ತಾರೆ. ಸೊ ಇವರು ಕೂಡ ಸ್ಯಾಂಪಲ್ಸ್ನ ತಗೊಂಡೋಗ್ಲಿಕ್ಕೆ ಅಂತ ಬಂದಾಗ್ಲೇ ಇವ್ರ ಮೇಲೂ ಕೂಡ ದಾರುಣವಾಗಿ ಹತ್ಯೆನ ಮಾಡಲಾಗಿರುತ್ತೆ. ಆದ್ರೆ ಈ ವಿಷಯ ಈಗ ಕಳಿಸಿರುವಂತ ಕ್ಯಾಪ್ಟನ್ ಫರ್ಹಾನ್ ಹಾಗೆ ಅವ್ರ ಟೀಮಿಗೆ ಗೊತ್ತಿರೋದಿಲ್ಲ. ಹಾಗೇನೆ ಮ್ಯಾನೇಜರ್ ಜಗನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಈ ಎಕ್ಸೋಜೆನಿಕ್ ಲ್ಯಾಬ್ ಅಲ್ಲಿ ಬದುಕಿರುವಂತ ಒಬ್ಬ ಮನುಷ್ಯ ಅಂದ್ರೆ ಅವನೇ. ಈಗ ಅವನಿಗೆ ಹೋಗೋದಿಕ್ಕೆ ಇಷ್ಟ ಇಲ್ಲ ಅಂತಂದ್ರೂ ಭಯ ಇದ್ರೂ ಕೂಡ ಯಾವ್ದೋ ಒಂದು ಸೀಕ್ರೆಟ್ ಬ್ಲಾಕ್ ಮೇಲ್ ಇಂದ ಇಲ್ಲಿಗೆ ಬರುವಂತ ಡಿಸೈಡ್ ಮಾಡಿರ್ತಾರೆ. ಹಾಗೇನೆ ಕರುಣಾಕರ್ನ ಫ್ಲಾಶ್ ಬ್ಯಾಕ್ ನೋಡೋದಾದ್ರೆ ಅವರು ಹಾಗೇನೆ ಅವರ ಒಂದು ಜನದವರೆಲ್ಲರೂ ಕೂಡ ಇದೇ ಕಟಿಯಾಲ್ನಲ್ಲಿ ಗಣಿಗಾರಿಕೆ ಮಾಡ್ತಾ ಇರ್ತಾರೆ. ಆದ್ರೆ ಅವರ ಜನಗಳನ್ನ ಕೆಲಸದವರು ಅನ್ನೋ ದೃಷ್ಟಿಯಿಂದ ಕಟಿಯಾಲ್ ಜಾಗದ ಯಜಮಾನ ಆರ್ಮುಗಂ ಹಾಗೆ ಅವನ ಹೆಂಡತಿ ಸುಭದ್ರಾ ಹಾಗೆ ಆರ್ಮುಗಂನ ತಮ್ಮ ಇವ್ರ 3 ಜನ ತುಂಬಾನೇ ದರ್ಪ ತೋರಿಸ್ತಾ ಇರ್ತಾರೆ. ಇದರಿಂದ ತುಂಬಾನೇ ಬೇಸತ್ತಂತ ಕರುಣಾಕರ್ ಅವನ ಮೇಲೆ ತಿರುಗಿ ಬಿದ್ದಾಗ ಜ್ಞಾನ ತಪ್ಪ ಹಾಗೆ ಕರುಣಾಕರ್ನ ಹೊಡೆದಿದ್ದು ಅಲ್ದನೆ ಅವನ ತಂಗಿ ಜೊತೆಗೆ ತುಂಬಾನೇ ಅಸಭ್ಯವಾಗಿ ಬಿಹೇವ್ ಮಾಡಿದ್ರಿಂದ ಅವಳು ಅಲ್ಲೇನೆ ಕತ್ತಿ ತಗೊಂಡು ಕುತ್ತಿಗೆನ ಕತ್ತರಿಸ್ಕೊಂಡು ಸತ್ತೋಗ್ತಾಳೆ. ಇದೇ ಸಿಟ್ನಲ್ಲಿದ್ದಂತ ಕರುಣಾಕರ್ ಆರ್ಮುಗಂ ತಮ್ಮನ್ಗೂ ಕೂಡ ಚೆನ್ನಾಗಿ ಹೊಡೆದು ಆರ್ಮುಗಂ ಹಾಗೆ ಸುಭದ್ರನ ಹತ್ರ ಕರ್ಕೊಂಡೋದಂತ ಸಂದರ್ಭದಲ್ಲಿ ತಾನು ಒಂದು ಹೆಣ್ಣು ಅನ್ನೋದನ್ನು ಮರ್ತಂತ ಸುಭದ್ರಾ ಆರ್ಮುಗಂ ತಮ್ಮನ ಕಡೆಗೆ ಅಂದ್ರೆ ಆಕೆಯ ಮೈದ್ನನ್ ಕಡೆಗೆ ಮಾತಾಡ್ತಾಳೆ. ಆಗ್ಲೇ ಅಲ್ಲಿಗೆ ಬಂದಂತ ಸುಭದ್ರಾ ಹಾಗೆ ಆರ್ಮುಗಂನ ಮಗ ಶಕ್ತಿ 2 ಗುಂಪುಗಳನ್ನು ಕೂಡ ತಣ್ಣಗ್ ಮಾಡಿ ವಾಪಸ್ ಕಳಿಸ್ತಾರೆ. ಹಾಗೇನೆ ಶಕ್ತಿ ಹಾಗೆ ಕರುಣಾಕರ್ ಇಬ್ರು ಕೂಡ ಕ್ಲಾಸ್ಮೇಟ್ಸ್ ಆಗಿರ್ತಾರೆ. ಇವರಿಬ್ರು ಮಧ್ಯೆನೂ ಯಾವುದೇ ರೀತಿಯ ಶ್ರೀಮಂತಿಕೆಯ ಭೇದ ಭಾವ ಇಲ್ದನೆ ಒಳ್ಳೆಯ ಸ್ನೇಹಿತರಾಗಿರ್ತಾರೆ. ಹಾಗೇನೆ ಈ ಕಡೆ ಸೈಂಟಿಸ್ಟ್ ಸ್ವಾಧೀನ ಇಲ್ಲದಂತ ತನ್ನ ಮಗನಿಗೆ ಹೇಗಾದ್ರೂ ಸರಿ ಕೈಕಾಲ್ ಬರೆಸ್ಲೇಬೇಕು ಅಂತ ಶತಾಯಗತಾಯ ಪ್ರಯತ್ನ ಪಡ್ತಾ ಇರ್ತಾರೆ. ಸೀನ್ ಕಟ್ ಮಾಡಿದ್ರೆ ಕಟಿಯಾಲ್ನ ಆರ್ಮುಗಂ ಹಾಗೆ ಅವನ ಹೆಂಡತಿ ಇಬ್ರು ಸೇರಿ ಬೇರೆ ಅವ್ರಿಗೆ ಮಾರಿರ್ತಾರೆ. ಇದರಿಂದ ಯಾವುದೇ ರೀತಿಯ ನೆಲೆ ಇಲ್ದಂಗೆ ಕರುಣಾಕರ್ ಹಾಗೇನೆ ಅವರ ಒಂದು ಕುಟುಂಬಸ್ಥರೆಲ್ಲರೂ ಕೂಡ ಅಲ್ದಾಡ್ತಾ ಇರೋಂಥ ಟೈಮಲ್ಲೇನೆ ಬಂದಂತ ಶಕ್ತಿ ಅವನಿಗೆ ಸಿಕ್ಕಿರೋ ಅಂತ ನವಮಲೈಗೆ ಅವ್ರನ್ನೆಲ್ಲರೂ ಕೂಡ ಕರ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಅವ್ರ ಅಪ್ಪ ಅಮ್ಮನ್ನು ಬಿಟ್ಟು ಹೆಂಡತಿ ಮಗಳ ಸಮೇತ ಅವರೆಲ್ಲರೂ ಕೂಡ ನವಮಲೈಗೆ ಹೋಗ್ತಾರೆ. ಸೊ ಈಗ ಕಟಿಯಾಲ್ನಲ್ಲಿರೋ ಅಂಥ ಎಕ್ಸೋಜೆನಿಕ್ ಲ್ಯಾಬಿಗೆ ಬಂದಿರೋ ಅಂಥ ಕ್ಯಾಪ್ಟನ್ ಫರ್ಹಾನ್ ಅವರ ಟೀಮಿಗೆ ಈಗ ಆಲ್ರೆಡಿ ಸೈಂಟಿಸ್ಟ್ಗಳು ಬಂದಿರೋ ಅಂಥ ತಲೆ ಸಿಕ್ಕಿ ಅವರೆಲ್ಲರೂ ಶಾಕ್ ಆಗ್ತಾರೆ. ಸೊ ಎಲ್ಲರೂ ಅಲರ್ಟ್ ಆಗಿರೋ ಅಂಥ ಟೈಮಲ್ಲೇ ಅವ್ರ ಕಣ್ಣೆದ್ರಿಗೆ ಅವರ ಒಂದು ಗುಂಪಿನ ವ್ಯಕ್ತಿನ ಯಾವುದೋ ಕಾರಣದ ಕೈ ಕರ್ಕೊಂಡು ಹೋಗಿ ಸಾಯಿಸಿರೋದನ್ನ ನೋಡಿ ಅವ್ರಿಗೆಲ್ರಿಗೂ ಕೂಡ ಶಾಕ್ ಆಗತ್ತೆ. ಹಾಗೇನೆ ಈ ಕಡೆ ಹೀರೋ ಅಂಡ್ ಟೀಮ್ ಶಕ್ತಿ ಬಾಳಿ ಬದುಕಿದಂಥ ಮನೆಗೆ ಇವರೆಲ್ಲರೂ ಹೋಗಿರೋ ಅಂಥ ಟೈಮಲ್ಲೇ ಅಲ್ಲಿಗೆ ಬಂದಿಂತ ವಿಚಿತ್ರ ವ್ಯಕ್ತಿಗಳು ಇವ್ರ ಮೇಲೆ ದಾಳಿ ಮಾಡಿದಾಗ ಕಷ್ಟಪಟ್ಟು ತಪ್ಪಿಸ್ಕೊಂಡಂತ ಇವ್ರ 4 ಜನ ದೊಡ್ಡದಾಗಿರುವಂತ ಒಂದು ಹೊಂಡದೊಳಗೆ ಬಿದ್ದೋಗ್ತಾರೆ. ಸೊ ಇಲ್ಲಿಗೆ 3 ಎಪಿಸೋಡ್ಸ್ ಮುಗ್ದಿದೆ. ಹಾಗೇನೆ 4ನೇ ಎಪಿಸೋಡ್ಸ್ ನ ಸ್ಟಾರ್ಟಿಂಗ್ ನಲ್ಲಿ ಮಲ್ಗಿರೋಂತ ಹೀರೋ ಗೌತಮ್ನ ಅವನ ಮಗಳು ಮಾಯಾ ಹಾಗೆ ನೇಹ ಇಬ್ರು ಕೂಡ ಕಷ್ಟಪಟ್ಟು ಎಪ್ಸಿ ಆದಷ್ಟು ಬೇಗ ರೋಡ್ ಟ್ರಿಪ್ಪಿಗೆ ಹೋಗೋಣ ಅಂತ ಹಠ ಮಾಡ್ತಾ ಇರ್ತಾರೆ. ಸೊ ಇದನ್ನ ಹೊಂಡದಲ್ಲಿ ಬಿದ್ದಿರೋ ಅಂತ ಹೀರೋ ಕಷ್ಟಪಟ್ಟು ನೆನಪಿಸ್ಕೊಂಡು ಅವನ ಹೆಂಡತಿ ಹಾಗೆ ಮಗಳನ್ನ ಹೇಗಾದ್ರೂ ಸರಿ ಸೇವ್ ಮಾಡಬೇಕು ಅಂತ ಎಚ್ಚರಗೊಳ್ತಾನೆ. ಹಾಗೇನೆ ಪಕ್ಕದಲ್ಲೇ ಬಿದ್ದಿರೋ ಅಂತ ಶಕ್ತಿ, ಕರುಣಾಕರ್,
ಪೀಟರ್ನು ಕೂಡ ಎಚ್ಚರ ಮಾಡಿ ಆ ಒಂದು ಗುಹೆ ಒಳಗಡೆ ಹೋಗ್ಬೇಕಾದ್ರೆ ಕರುಣಾಕರ್ ಹೇಳ್ತಾರೆ, ಕೊಟಿಯಾಲ್ ಹತ್ರ ಇರೋಂಥ ಇದೊಂದು ಹಳೆ ಸುರಂಗದಲ್ಲಿದ್ದೀವಿ. ಇದಕ್ಕೆ ಮುಂಚೆ ನಾವೆಲ್ಲರೂ ಕೂಡ ಇದೇ ಸುರಂಗದಲ್ಲಿ ಗಣಿಗಾರಿಕೆ ಕೆಲಸ ಮಾಡ್ತಾ ಇದ್ವಿ. ಈಗ ನೋಡಿದ್ರೆ ಕಂಪ್ಲೀಟ್ ಆಗಿ ಪಾಳು ಬಿದ್ದಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಗೌತಮ್ ಕಣ್ಣಿಗೆ ಅಲ್ಲಿ ಕೆಲವೊಂದಿಷ್ಟು ಕೆಟ್ಟೋದಂಥ ಸ್ಥಿತಿಯಲ್ಲಿರೋಂಥ ಕಾರ್ಗಳು ಕಾಣಿಸುತ್ತೆ. ಇದನ್ನ ನೋಡಿದಂಥ ಗೌತಮ್, ನಾವೇ ಮೊದಲೇನಲ್ಲ ಇಲ್ಲಿ ಟ್ರ್ಯಾಪ್ ಆಗ್ತಾ ಇರೋದು, ನಮಗಿಂತ ಮುಂಚೆನೂ ಇಲ್ಲಿ ಕೆಲವೊಂದಷ್ಟು ಜನಗಳು ಬಂದಿರ್ಬೋದು ಅಂತ ಮಾತಾಡಿಕೊಂಡು ಮುಂದೆ ಬರುವಾಗ ಅವನ ಮಗಳ ತಲೆಗೆ ಹಾಕಿದಂಥ ಹೇರ್ ಕ್ಲಿಪ್ ಕಾಣಿಸುತ್ತೆ. ಇದನ್ನ ನೋಡಿದಂಥ ಗೌತಮ್ಗಂತೂ ತುಂಬಾನೇ ಗಾಬರಿ ಆಗುತ್ತೆ. ತನ್ನ ಹೆಂಡತಿ ಮಕ್ಕಳಿಗೆ ಏನಾಗಿರ್ಬೋದು ಅಂತ ಅಳೋದಕ್ಕೆ ಶುರು ಮಾಡ್ತಾರೆ. ಈ ರೀತಿ ಅಳ್ತಾ ಇರೋದನ್ನ ನೋಡಿದಂಥ ಶಕ್ತಿ, ಏನು ಹೆದ್ರು ಬೇಡ, ನಾವು ಇದೀವಲ್ವಾ, ಹೇಗಾದ್ರೂ ಸರಿ ನಿನ್ನ ಹೆಂಡತಿ ಮಕ್ಕಳನ್ನ ಹುಡ್ಕೋಣ ಅಂತ ಹೇಳಿ ಸಮಾಧಾನ ಮಾಡಿ ಗುಹೆಯ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇರಬೇಕಾದ್ರೇನೆ ಇವ್ರ ಕಿವಿಗಳಿಗೆ ಯಾವುದೋ ಒಂದು ವ್ಯಕ್ತಿ ಮಂತ್ರನ ಹೇಳ್ತಾ ಇರೋದು ಕೇಳಿಸುತ್ತೆ. ಸೊ ಇದರಿಂದ ಯಾವ ವ್ಯಕ್ತಿ ಈ ರೀತಿ ಮಂತ್ರ ಹೇಳ್ತಾ ಇರೋದು ಅಂತ ತುಂಬಾನೇ ಜಾಗರೂಕತೆಯಿಂದ ಯಾವುದೇ ರೀತಿಯ ಶಬ್ದನೂ ಮಾಡ್ದಾನೆ ಬಂದು ನೋಡ್ಬೇಕಾದ್ರೆ ಅಲ್ಲೊಂದು ಹುಡುಗಿನ ಪೀಠದ ಮೇಲೆ ಕಟ್ಟಾಕಿ ಬಲಿ ಕೊಡೋ ರೀತಿ ಅವಳಿಗೆ ಪೂಜೆ ಮಾಡ್ತಾ ಇರ್ತಾರೆ. ಇದನ್ನ ನೋಡಿದಂತ ಇವ್ರ 4 ಜನಕ್ಕೂ ತುಂಬಾನೇ ಶಾಕ್ ಆಗತ್ತೆ. ಸೊ ಇದ್ರ ಮಧ್ಯೆನೆ ಕಷ್ಟಪಟ್ಟು ಹೀರೋ ಗೌತಮ್ ಬಂದಂತವನು ಇನ್ನೇನು ಆ ಹುಡುಗಿನ ಕತ್ತರಿಸ್ಬೇಕು ಅಂತ ನೋಡ್ತಾ ಇರುವಾಗ್ಲೇನೆ ಅದನ್ನ ತಡೆದಂತವನು ಕತ್ತರಿಸಕ್ಕೆ ಅಂತ ನಿಂತಂತ ವ್ಯಕ್ತಿನ ಒಂದು ಕಡೆಗೆ ದಬ್ಬಿಡ್ತಾನೆ. ಸೊ ಅಲ್ಲಿ ಬಿದ್ದಂತ ವ್ಯಕ್ತಿನ ನೋಡಿದ್ರೆ ನಮಗೂ ಕೂಡ ಶಾಕ್ ಆಗತ್ತೆ. ಯಾಕೆ ಅಂತಂದ್ರೆ ಆ ವ್ಯಕ್ತಿ ತುಂಬಾನೇ ವಿಕಾರವಾಗಿ ಕಾಣಿಸ್ತಾ ಇರ್ತಾನೆ. ಅಚಾನಕ್ ಆಗಿ ಹೀರೋ ಗೌತಮ್ ಈ ವಿಕಾರ ವ್ಯಕ್ತಿನ ದಬ್ಬಿದ್ರಿಂದ ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೊಂಡು ಯಾರಿ ರೀತಿ ದಬ್ಬಿದ್ದು ಅಂತ ಎದ್ದು ನೋಡೋವಾಗ್ಲೇನೆ ಎದುರುಗಡೆನೆ ಶಕ್ತಿ ಗನ್ನಿಡ್ಕೊಂಡು ಏನ್ ಮಾಡಿ ನಿಂತಿರ್ತಾನೆ. ಶಕ್ತಿನ ನೋಡಿದಂತ ಈ ವಿಕಾರವಾದ ವ್ಯಕ್ತಿ, ಬಂದ್ಯ ದ್ರೋಹಿ ನನ್ ಮಗ್ನೆ ಅಂತ ಹೇಳಿ ಜೋರಾಗಿ ನಗೋದಕ್ಕೆ ಶುರು ಮಾಡ್ತಾರೆ. ಸೊ ಈ ವಿಕಾರವಾದ ವ್ಯಕ್ತಿನ ನೋಡಿದಂತ ಶಕ್ತಿಗೆ ಅದು ತನ್ನ ತಂದೆನೆ ಅನ್ನೋದು ಅರಿವಾಗತ್ತೆ. ಇದನ್ನ ನೋಡಿದಂತ ಶಕ್ತಿಗಂತೂ ತುಂಬಾನೇ ಶಾಕ್ ಆಗತ್ತೆ. ಯಾಕೆ ಅಂತಂದ್ರೆ ಒಂದು ಕಾಲದಲ್ಲಿ ಇಡೀ ಶ್ರೀಮಂತಿಗೆನೆ ಆಳ್ದಂತ ಅವರಪ್ಪ ಆರ್ಮುಗಂ ಈಗ ಇಷ್ಟ್ರ ಮಟ್ಟಿಗೆ ಕುರೂಪ ಆಗಿರೋದಾದ್ರೂ ಯಾಕೆ ಅಂತ. ಸೊ ಆಗ್ಲೇನೆ ಗೌತಮ್ನ ಮಗಳು ಮಾಯಾ ನೀರ್ ಬೇಕು ಅಂತ ಕೇಳಿದ್ರಿಂದ ಅಲ್ಲಿಗೆ ಬಂದಂತ ಸ್ವಲ್ಪ ಮಟ್ಟಿಗೆ ಒಳ್ಳೆಯವನಾಗಿರುವಂತ ಕುಳ್ಳನೆ ವ್ಯಕ್ತಿ ಸರಿ ಅಂತ ಹೇಳ್ತಾನೆ. ಹಾಗೆ ಸೀನ್ ಕಟ್ ಮಾಡಿದ್ರೆ ಹಾಗೇನೆ ಆರ್ಮುಗಂ ಸುತ್ತ ನಿಂತಂತ ಇವ್ರು 4 ಜನರು ಕೂಡ ಅವನನ್ನ ತುಂಬಾ ಶಾಕ್ ಇಂದ ನೋಡ್ತಾ ಇರ್ತಾರೆ. ಅಷ್ಟು ಮಾತ್ರ ಅಲ್ಲದೆ ಕರುಣಾಕರ್ ಹಾಗೆ ಪೀಟರ್ ಇಬ್ರು ಕೂಡ ಶಕ್ತಿಗೆ ಅವನು ನಿಮ್ಮ ಅಪ್ಪ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ, ಅವ್ನು ಯಾವ್ದೋ ಜಂತು ಅನ್ಸುತ್ತೆ, ಅವನನ್ನ ಶೂಟ್ ಮಾಡ್ಬಿಡು ಅಂತ ಹೇಳ್ತಿರುವಾಗ್ಲೇ ಅದನ್ನ ತಡೆದಂತ ಗೌತಮ್ ನನ್ನ ಫ್ಯಾಮಿಲಿ ಎಲ್ಲಿದೆ ಅಂತ ತಿಳ್ಕೊಳ್ಬೇಕು, ಇವನಿಗೆ ಶೂಟ್ ಮಾಡ್ಬೇಡ ಅಂತ ಹೇಳ್ತಾನೆ. ಸೊ ಆಗ್ಲೇನೆ ಶಾಕ್ ನಲ್ಲಿ ಇದ್ದಂತ ಶಕ್ತಿ, ಅಪ್ಪ ಸುನಾಮಿ ಬಂದು ನೀನ್ ಸತ್ತೋಗಿದ್ಯಾ ಅಂತ ಅನ್ಕೊಂಡೆ, ನೀನ್ ಇನ್ನೂ ಬದುಕಿದ್ಯಾ ಅಪ್ಪ ಅಂತ ಕೇಳ್ತಿರುವಾಗ ದೇವಿ ನಮ್ದವ್ರನ್ನ ಕೈ ಬಿಡಲ್ಲ, ಈ ಎಂಜಿಲ್ ನಾಯಿ ತರ ಅಂತ ಕರುಣಾಕರನ್ ಮೇಲೆ ಇನ್ನೂ ಕೂಡ ದ್ವೇಷ ಸಾಧಿಸ್ತಾರೆ. ಇದನ್ನ ಕೇಳಿಸ್ಕೊಂಡಂತ ಕರುಣಾಕರ್ ತಾಯಿ ಯಾರಿಗೂ ಕೂಡ ಭೇದ ಭಾವ ಮಾಡಲ್ಲ ಅಂತ ಆರ್ಮುಗಂಗೆ ಹೊಡಿಯೋದಕ್ಕೆ ಹೋಗುವಾಗ್ಲೇನೆ ಆರ್ಮುಗಂಗೀಗ ತುಂಬಾ ಶಕ್ತಿ ಬಂದಿರುತ್ತೆ. ಸೊ ಕರುಣಾಕರ್ನ, ಪೀಟರ್ನ ಹಾಗೆ ಗೌತಮ್ನ ಎಲ್ರೂ ಕೂಡ ಒಂದೊಂದೇ ಕೈಲಿ ಎತ್ತೆಸೀತಾ ಇರ್ತಾರೆ. ಆಗ್ಲೇನೆ ಸೈಡಲ್ಲಿ ಬಿದ್ದಂತ ಒಂದು ಆಯುಧನ ತಗೊಂಡ್ಬಂದಂತ ಗೌತಮ್ ಜೋರಾಗಿ ಆರ್ಮುಗಂಗೆ ಹೊಡೆದಿದ್ರಿಂದ ಆರ್ಮುಗಂ ಜ್ಞಾನ ತಪ್ಪಿ ಅಲ್ಲೇ ಬಿದ್ಬಿಡ್ತಾರೆ. ಸೊ ಅವ್ರಿಗೆ ಜ್ಞಾನ ಬಂದ್ಮೇಲೆ ಯಾಕೀಗೆಲ್ಲ ಮಾಡ್ತಾ ಇದೆಯಾ, ನನ್ನ ಫ್ಯಾಮಿಲಿ ಎಲ್ಲ ಎಲ್ಲೋಯ್ತು ಅಂತ ಗೌತಮ್ ಕೇಳಿದಕ್ಕೆ ಈಗ ಅವರೆಲ್ಲ ನನ್ನ ಕುಟುಂಬದವರು, ಅವ್ರನ್ನೆಲ್ಲ ಮರೆತು ಬಿಡು ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡಂತ ಗೌತಮಿಗೆ ತುಂಬಾನೇ ಕೋಪ ಬಂದು ಸೈಡಲ್ಲಿ ಬಿದ್ದಂತ ಕಲ್ಲನ್ನು ತಗೊಂಡ್ ಬಂದು ಆರ್ಮುಗಂ ಕಾಲ್ ಮೇಲೆ ಎಸಿತಾನೆ. ಇದರಿಂದ ಆರ್ಮುಗಂಗೆ ಜೋರಾಗಿ ಪೆಟ್ಟಾಗತ್ತೆ. ಸೈಡಲ್ಲಿ ನಿಂತಿದ್ದಂತ ಆರ್ಮುಗಂನ ಮಗ ಶಕ್ತಿ, ಅಪ್ಪ ಯಾಕಿಂಗೆಲ್ಲ ಮಾಡ್ತಾ ಇದೀಯಾ, ನಾನೇನ್ ಮಾಡ್ಬೇಕು ಹೇಳು ಅಂತ ಕೇಳೋವಾಗ, ನೀನೊಬ್ಬ ಮಗನ, ನೀನ್ ಹುಡ್ತಿದ್ದಂಗೆನೆ ಕುತ್ಕಿ ಇಸ್ಕಿ ಸಾಯಿಸ್ಬಿಡ್ಬೇಕಿತ್ತು, ನನ್ನ ಮಗ, ನನ್ನ ರಕ್ತ ದೇವಿ ಕೊಟ್ಟವರ ಬರ್ತಾನೆ ನೋಡ್ತಾ ಇರು, ಈ ರೀತಿಯಾಗಿ ಹೇಳಿ ಜೋರಾಗಿ ನಗೋದಕ್ಕೆ ಶುರು ಮಾಡ್ತಾನೆ. ಇದನ್ನ ಕೇಳಿಸ್ಕೊಂಡಂತ ಇವ್ರಿಗೆಲ್ರಿಗೂ ಕೂಡ ಶಾಕ್ ಆಗತ್ತೆ. ಯಾಕೆ ಅಂತಂದ್ರೆ ಆರ್ಮುಗಂಗೆ ಇದ್ದಿದ್ದು ಒಬ್ಬ ಮಗ ಮಾತ್ರ. ಅವರೆಲ್ಲರೂ ಕೂಡ ಆರ್ಮುಗಂಗೆ ಗೌತಮ್ನ ಫ್ಯಾಮಿಲಿ ಎಲ್ಲಿದೆ ಅಂತ ಟಾರ್ಚರ್ ಮಾಡಿ ಕೇಳ್ತಾ ಇರುವಾಗ್ಲೇನೆ ಒಂದು ಧ್ವನಿ ಆರ್ಮುಗಂಗೆ ನಮ್ ಪಡೆ ಬರ್ತಾ ಇದೆ ಅಂತ ಹೇಳ್ತಿರೋದನ್ನ ಕೇಳಿಸ್ಕೊಳ್ತಿದ್ದಂಗೆ ಆರ್ಮುಗಂ ಜೋರಾಗಿ ನಗೋದಕ್ಕೆ ಶುರು ಮಾಡ್ತಾರೆ. ಹಾಗೇನೆ ಹುಲಿಮರಿಗಳ ಇಡೀರಿ ಇವ್ರನ್ನ ಅಂತ ಹೇಳ್ತಿದ್ದಂಗೆನೆ ವಿಚಿತ್ರವಾಗಿರುವಂತ ವ್ಯಕ್ತಿಗಳೆಲ್ಲ ಬಂದು ಇವರಿಷ್ಟು ಜನನ್ನ ಅಟ್ಯಾಕ್ ಮಾಡಿ ಕಟ್ಟಾಕ್ತಾರೆ. ಆಗ್ಲೇನೆ ಅಲ್ಲಿಗೆ ಬಂದಂತ ಕುಳ್ಳನೆ ವ್ಯಕ್ತಿ ಆರ್ಮುಗಂನ ನೋಡಿ, ಅಪ್ಪ ಆ ಮಗು ನೀರ್ ಕೇಳ್ತಾ ಇದೆ ಅಂತ ಹೇಳಿದ್ನ ಕೇಳಿಸ್ಕೊಂಡಂತ ಗೌತಮ್ ಅಷ್ಟ್ ಮಾತ್ರ ಅಲ್ಲದೆ ಆ ಕುಳ್ಳನೆ ವ್ಯಕ್ತಿ ಕೈಲಿ ಅವನ ಹತ್ರ ಇದ್ದಂತ ಮೆಡಿಕಲ್ ಕಿಟ್ ಕೂಡ ಇರುತ್ತೆ. ಇದನ್ನ ನೋಡಿದಂತ ಗೌತಮ್, ಇದು ನನ್ನ ಮೆಡಿಕಲ್ ಕಿಟ್ಟು, ಎಲ್ಲೋ ನನ್ನ ಫ್ಯಾಮಿಲಿ ಅಂತ ಕೇಳೋವಾಗ ಆರ್ಮುಗಂ ಹೇಳ್ತಾನೆ, ಡಾಕ್ಟ್ರೇನೋ ನೀನ್ ಕೊಟ್ಟಂತ ನೋವಿಗೆ ನೀನೇ ಔಷಧಿ ಕೊಡು ಅಂತ ಹೇಳಿ ಅಲ್ಲೇ ಇರು ಅಂತ ಹೇಳಿದ್ನಲ್ಲ, ಯಾಕೆ ಅವ್ರನ್ನ ಬಿಟ್ಟು ಬಂದೆ, ಹೋಗು ಅಲ್ಲಿಗೆ ಅಂತ ಈ ಕುಳ್ಳನೆ ವ್ಯಕ್ತಿನೂ ಕೂಡ ಅಲ್ಲಿಗೆ ಕಳಿಸ್ತಾರೆ. ಹಾಗೇನೆ ಬ್ಯಾಗ್ನ ಇಸ್ಕೊಂಡಂತ ಗೌತಮ್ ಮೆಡಿಕಲ್ ಕಿಟ್ ನಲ್ಲಿ ಇದ್ದಂತ ಮೆಡಿಸಿನ್ ಕೊಡೋ ಅಂತ ನೆಪದಲ್ಲಿ ಅದ್ರೊಳಗಿದ್ದಂತ ಒಂದು ಚಿಕ್ಕ ಚಾಕುನ ಅವನ ಹತ್ರನೇ ಇಟ್ಕೊಂಡು ಮೆಡಿಸಿನ್ ಅನ್ನ ಆರ್ಮುಗಂಗೆ ಕೊಡ್ತಾನೆ. ಸೊ ಆ ಮೆಡಿಸನ್ ತಗೊಂಡಂತ ಆರ್ಮುಗಂ ಸ್ವಲ್ಪ
ಸ್ವಲ್ಪ ಮಟ್ಟಿಗೆ ಸುಧಾರಿಸ್ಕೊಳ್ತಾನೆ. ಹಾಗೇನೆ ಬಲಿ ಕೊಡಕ್ಕೆ ಅಂತ ಇಟ್ಟಿದ್ದಂತ ಹುಡುಗಿನ ತಗೊಂಡೋಗಿ ನಮ್ಮ ಹುಡುಗರಿಗೆ ತಿನ್ನಕ್ ಕೊಳಕಾಗೋದ್ಲು ಅಂತ ಹೇಳಿ ಅವಳನ್ನ ಅಲ್ಲಿಂದ ತಿನ್ಲಿಕ್ಕೆ ಅಂತ ಕಳಿಸ್ತಾರೆ. ಇದನ್ನೆಲ್ಲ ನೋಡಿದಂತ ಗೌತಮ್ ಹಾಗೆ ಶಕ್ತಿ ಇವರೆಲ್ರಿಗೂ ಕೂಡ ಶಾಕ್ ಆಗತ್ತೆ. ಹಾಗೇನೆ ಇಲ್ಲಿ ಏನ್ ನಡೀತಾ ಇದೆ ಅಂತ ಕೇಳೋವಾಗ ಆರ್ಮುಗಂ ಒಂದು ಫ್ಲಾಶ್ ಬ್ಯಾಕ್ ನ ಹೇಳೋದಕ್ಕೆ ಶುರು ಮಾಡ್ತಾರೆ. ಕಾಲ್ಗಳು ಸ್ವಾಧೀನ ಇಲ್ದಂಗೆ ಕೂತಿರೋ ಅಂತ ಪ್ರಕಾಶ್ ನ ತಂದೆ ಒಬ್ರು ಸೈಂಟಿಸ್ಟ್ ಆಗಿರೋದ್ರಿಂದ ಅವರಿಗೆ ಹೇಗಾದ್ರೂ ಸರಿ ತನ್ನ ಮಗನಿಗೆ ಕಾಲ್ ಬರೆಸ್ಲೇಬೇಕು ಅಂತ ಪ್ರಯೋಗಗಳನ್ನ ಮಾಡ್ಲಿಕ್ಕೆ ಒಂದು ಜಾಗದ ಅವಶ್ಯಕತೆ ಇರುತ್ತೆ. ಆಗ್ಲೇನೆ ಈ ಕಟಿಯಾಲ್ ಅವ್ರ ಕಣ್ಣಿಗೆ ಬಿದ್ದಿರತ್ತೆ. ಕಟಿಯಾಲ್ ನಲ್ಲಿರುವಂತ ಸುರಂಗ ಹಾಗೆ ಕರುಣಾಕರ್ ಹಾಗೆ ಅವ್ರ ಕುಟುಂಬದವರು ವಾಸಿಸ್ತಾ ಇದ್ದಂತ ಪ್ಲೇಸ್ ಎಲ್ಲದನ್ನು ಕೂಡ ತುಂಬಾ ದುಡ್ಡು ಸುರಿದು ಕೊಂಡ್ಕೊಂಡಿರ್ತಾರೆ. ಆ ಪ್ಲೇಸ್ ನಲ್ಲೇನೆ ಎಕ್ಸೋಜೆನಿಕ್ ಲ್ಯಾಬ್ ನ ತೆಗೆದು ಪ್ರಯೋಗಗಳ ಮೇಲೆ ಪ್ರಯೋಗನ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ವಿಷಯ ಸೈಂಟಿಸ್ಟ್ ಅವ್ರ ಮಗ ಪ್ರಕಾಶಿಗೂ ಕೂಡ ಹೇಳೋದಕ್ಕೆ ಶುರು ಮಾಡಿರ್ತಾರೆ. ಯಾವುದೇ ಕಾರಣಕ್ಕೂ ಸಹ ಸೈಂಟಿಸ್ಟ್ ಸತ್ತೋದ್ಮೇಲೆ ಆ ಪ್ಲೇಸಿಗೆ ಯಾವುದೇ ಕಾರಣಕ್ಕೂ ಪ್ರಕಾಶ್ ಹೋಗ್ಲೇಬಾರ್ದು ಅನ್ನೋ ದೃಷ್ಟಿಯಿಂದ ಈ ವಿಷಯನ ಪ್ರಕಾಶ್ ಹತ್ರ ಹೇಳ್ತಿರ್ತಾರೆ. ಆದರೆ ಪ್ರಕಾಶ್ ಇದ್ಯಾವುದನ್ನು ಕೂಡ ನಂಬೋದಿಲ್ಲ. ಯಾಕೆ ಅಂತಂದರೆ ತಾಯಿ ಸತ್ಮೇಲೆ ತನ್ನ ತಂದೆ ನನ್ನ ಜೊತೆ ಇರೋದ್ರ ಬದಲು ಯಾವುದೋ ಒಂದು ಅನ್ವೇಷಣೆಗೋಸ್ಕರ ಯಾವಾಗ್ಲೂ ಆ ಪ್ರಯೋಗ ಶಾಲೆಯಲ್ಲೇ ಇದ್ರು ಅನ್ನೋದು ಅವರ ಮಗನ ಧೋರಣೆ ಆಗಿರುತ್ತೆ. ಎಷ್ಟೇ ಸಲ ಟ್ರೈ ಮಾಡಿದ್ರು ಕೂಡ ಈ ಒಂದು ಪ್ರಯೋಗದಲ್ಲಿ ಇವರು ಸಕ್ಸಸ್ ಅನ್ನೋದು ಕಾಣ್ತಾನೆ ಇರಲ್ಲ. ಯಾವಾಗಲೂ ಕೂಡ ಫೇಲ್ಯೂರ್ ಆಗ್ತಿರ್ತಾರೆ. ಆದರೂ ಕೂಡ ತನ್ನ ಮಗನಿಗೋಸ್ಕರ ಹೇಗಾದರೂ ಸರಿ ಸಕ್ಸಸ್ ಆಗಲೇಬೇಕು ಅಂತ ಪ್ರಯೋಗಗಳ ಮೇಲೆ ಪ್ರಯೋಗಗಳನ್ನ ಮಾಡ್ತಾ ಇರ್ತಾರೆ. ಬಂದಂಥ ತ್ಯಾಜ್ಯ ವಸ್ತುಗಳನ್ನ ಕಟಿಯಾಲ್ನಲ್ಲಿ ಹರಿತಾ ಇದ್ದಂತ ಆ ನೀರಿಗೆ ಸೇರಿಸ್ತಾ ಇರ್ತಾರೆ. ಯಾವ್ದಾದ್ರು ಒಂದು ಸಿರಮ್ ಆದ್ರೂ ತನ್ನ ಮಗನ ನಡೆಸೋ ಹಾಗೆ ಮಾಡ್ಬೋದಾ ಅನ್ನೋ ಹೋಪ್ ಇಂದಾನೆ ಯಾವಾಗ್ಲೂ ಕೂಡ ಈ ಸೈಂಟಿಸ್ಟ್ ಬದುಕ್ತಾ ಇರ್ತಾರೆ. ಆದ್ರೆ ಇವ್ರಿಗೆ ಗೊತ್ತಿಲ್ದಂಗೆ ಗಾಳಿನಲ್ಲಾಗಿರ್ಬೋದು ಹಾಗೆ ನೀರ್ನಲ್ಲಾಗಿರ್ಬೋದು ತುಂಬಾನೇ ತ್ಯಾಜ್ಯ ವಸ್ತುಗಳು ಸೇರೋದಕ್ಕೆ ಶುರು ಮಾಡ್ತವೆ. ಅಷ್ಟು ಮಾತ್ರ ಅಲ್ಲದೆ ಆ ಊರಿನ ಪ್ರಾಣಿ ಪಕ್ಷಿ ಜನರು ಹಾಗೇನೆ ಬೆಳೆದಂತ ಬೆಳೆ ಎಲ್ಲದ್ರ ಮೇಲೂ ಕೂಡ ಇದ್ರ ಪರಿಣಾಮ ಬೀಳೋದಕ್ಕೆ ಶುರು ಆಗಿರುತ್ತೆ. ಹಾಗೇನೆ ಆರ್ಮುಗಂ ಕೊಟ್ಟಂತ ದುಡ್ಡು ಖರ್ಚಾಗಿರ್ಬೋದು. ಆದ್ರೆ ಹರಡ್ತಾ ಇದ್ದಂತ ಈ ಮಾರಣಾಂತಿಕ ವಿಷ ಅನಿಲ ಹಾಗೆ ನೀರು ಎಲ್ಲದೂ ಕೂಡ ತುಂಬಾನೇ ಇವರ ಒಂದು ಹೆಲ್ತ್ ಮೇಲೆ ಪರಿಣಾಮ ಬೀರೋದಕ್ಕೆ ಶುರು ಮಾಡತ್ತೆ. ಈ ಒಂದು ವಿಷಾನಿಲ ಹಾಗೇನೆ ವಿಷದ ನೀರಿನ ಪ್ರಭಾವ ಎಷ್ಟರ ಮಟ್ಟಿಗೆ ಇರತ್ತೆ ಅಂತಂದ್ರೆ ಹುಟ್ಟೋ ಮಕ್ಕಳ ಮೇಲೂ ಕೂಡ ಪ್ರಭಾವ ಬೀರಿರತ್ತೆ. ಹುಟ್ಟಂತ ಮಗು ಸ್ವಲ್ಪ ಹೊತ್ತಿಗೆನೆ ತೀರೋಗುತ್ತೆ. ಇದನ್ನ ನೋಡಿದಂತ ಅವರ ಪೇರೆಂಟ್ಸ್ಗೂ ಕೂಡ ತುಂಬಾನೇ ದುಃಖ ಆಗತ್ತೆ. ಸೊ ಈ ಎಲ್ಲ ದುಃಖನ ಭರಿಸಲಾಗದೆ ಒಂದ್ ದಿವಸ ಆರ್ಮುಗಂ ಹಾಗೆ ಆ ಊರ್ನವ್ರೆಲ್ಲರೂ ಕೂಡ ಎಕ್ಸೋಜೆನಿಕ್ ಲ್ಯಾಬ್ನ ಕ್ಲೋಸ್ ಮಾಡಬೇಕು ಅಂತ ಪ್ರೊಟೆಸ್ಟ್ಗೆ ಅಂತ ಬರ್ತಾರೆ. ಆದರೆ ಸೈಂಟಿಸ್ಟಿಗೆ ಮಾತ್ರ ಊರ್ನವ್ರ ಮುಖ ಎಲ್ಲ ನೋಡಿದ್ರು ಕೂಡ ಅವನ ಒಂದು ಮಗ ಹೇಗಾದರೂ ಸರಿ ನಡಿಲೇಬೇಕು ಅಂತ ಪಣ ತೊಟ್ಟಿರೋದ್ರಿಂದ ಆ ಊರು ಇಷ್ಟರ ಮಟ್ಟಿಗೆ ಹಾಳಾಗ್ತಿದ್ರು ಕೂಡ ಮನುಷ್ಯತ್ವನೇ ಇಲ್ಲದೆ ಇರೋ ಒಂಥರ ಬಂದಂಥ ಅಧಿಕಾರಿಗಳಿಗೆಲ್ಲ ದುಡ್ಡು ಕೊಟ್ಟು ಸೆಟಲ್ಮೆಂಟ್ ಮಾಡ್ಕೊಳ್ತಾ ಇರ್ತಾರೆ. ಇದರಿಂದ ಊರ್ನವ್ರಿಗೆಲ್ಲ ತುಂಬಾನೇ ಬೇಜಾರಾಗುತ್ತೆ. ಪ್ರಾರಂಭದಲ್ಲೇ ದುಡ್ಡಿನ ಆಸೆಗೆ ಪರ್ಮಿಷನ್ ಕೊಟ್ಟು ಈ ರೀತಿಯಾಗಿ ನಮ್ಮ ಕುಲನೇ ನಾಶ ಆಗ್ತಾ ಇದೆಯಲ್ಲ ಅಂತ ತುಂಬಾನೇ ಕೋಪ ಬಂದಿರತ್ತೆ. ಆಗ್ಲೂ ಕೂಡ ಪ್ರೊಟೆಸ್ಟಿಗೆ ಬಂದಂತವ್ರ ಮೇಲೆಲ್ಲ ಪೊಲೀಸ್ನವ್ರಿಗೆ ಲಾಠಿ ಚಾರ್ಜ್ ಮಾಡ್ಲಿಕ್ಕೆ ಹೇಳಿ ಅಲ್ಲಿಂದ ಓಡಿಸ್ತಾರೆ. ಇದರಿಂದ ಆರ್ಮುಗಂಗೆ ತುಂಬಾನೇ ಕೋಪ ಬಂದು ವಾಪಸ್ ಹೋದಂತವ್ರು ಅವರೆಲ್ಲರೂ ಸೇರಿ ಒಂದು ಸಭೆ ಸೇರಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಈ ಸಭೆನಲ್ಲಿ ಅಲ್ಲಿರುವಂತ ಜನರೆಲ್ಲರೂ ಕೂಡ ನಾವು ಕಟಿಯಾಲಲ್ಲಿರಲ್ಲ, ಕಟಿಯಾಲ್ನ ಬಿಟ್ಟು ನವಮಲೈಗೆ ಹೋಗ್ತೀವಿ. ಈ ದೇವ್ರು ನಮ್ಮನ್ನ ಕಾಪಾಡ್ತಾ ಇಲ್ಲ, ಅಲ್ಲಿರೋ ಅಂತ ದೇವ್ರು ನಮ್ಮನ್ನ ಕಾಪಾಡ್ಬೋದು. ತುಂಬಾ ವರ್ಷದ ಮೇಲೆ ನನಗೊಂದು ಮಗು ಆದ್ರೂ ಕೂಡ ಆ ಮಗುನು ಕೂಡ ಈ ದೇವ್ರು ಉಳಿಸ್ಕೊಳ್ಲಿಲ್ಲ ಅಂತ ಹೇಳೋವಾಗ್ಲೇನೆ ಅಲ್ಲಿದ್ದಂಥ ಸುಭದ್ರಾಗೆ ಮೈ ಮೇಲೆ ದೇವ್ರು ಬಂದಿರೋ ರೀತಿ ಆ ಥರ ಮಾತಾಡಿದಂಥ ವ್ಯಕ್ತಿಯ ತಲೆನ ಕತ್ತರಿಸೋದು ಮಾತ್ರ ಅಲ್ಲದೆ ದೇವಿಗೆ ಸಮಾಧಾನ ಆಗೋವರೆಗೂ ಕೂಡ ಈ ರೀತಿಯಾಗಿ ಬಲಿ ತಗೊಳ್ತಾನೆ ಇರ್ತಾಳೆ. ಈ ರೀತಿಯಾಗಿ ಬಲಿ ತಗೊಳ್ಬಾರ್ದು ಅಂತಂದ್ರೆ ಆ ಫ್ಯಾಕ್ಟ್ರಿ ನಡೆಸ್ತಾ ಇರೋವಂಥ ಜನಗಳನ್ನೆಲ್ಲ ಇಲ್ಲಿಂದ ಓಡಿಸ್ಬೇಕು ಅಂತ ಹೇಳಿದ್ ಮಾತ್ರ ಅಲ್ಲದೆ ಈ ತರ ಪರಿಸ್ಥಿತಿ ಬರೋದಕ್ಕೆ ಮುಖ್ಯವಾದ ಕಾರಣ ಶಕ್ತಿನೇ ಅಂತ ಅವರಪ್ಪ ದೂರ್ತಾರೆ. ಯಾಕೆ ಅಂತಂದ್ರೆ ಶಕ್ತಿ ಈ ಊರನ್ನ ಬಿಟ್ಟು ನವಮಲೈಗೆ ಹೋಗಿದ್ರಿಂದ ದೇವಿಗೆ ಕೋಪ ಬಂದು ನಮ್ಮ ಮೇಲೆ ಈ ರೀತಿ ಶಿಕ್ಷೆ ಕೊಡ್ತಾ ಇದ್ದಾಳೆ ಅಂತ ಹೇಳ್ತಾರೆ. ಅದರಿಂದ ಮೊದಲಿಗೆ ಆ ಎಕ್ಸೋಜೆನಿಕ್ ಲ್ಯಾಬ್ ನಲ್ಲಿರುವಂತ ಜನಗಳನ್ನೆಲ್ಲರೂ ಕೂಡ ಕಟಿಯಾಲಿಂದ ಓಡಿಸ್ಬೇಕು ಅಂತ ಆ ಎಕ್ಸೋಜೆನಿಕ್ ಲ್ಯಾಬ್ ಹತ್ರ ಸುರಂಗದ ಮಾರ್ಗವಾಗಿ ಬರ್ತಾ ಇರ್ಬೇಕಾದ್ರೇನೆ ಲ್ಯಾಬ್ ಅಲ್ಲಿ ಜೋರಾಗಿ ಅಲಾರಾಮ್ ಹೊಡ್ಕೊಳ್ಳೋದಕ್ಕೆ ಶುರು ಆಗುತ್ತೆ. ಸೊ ಏನೋ ಡೇಂಜರ್ ಬಂದಿರಬೇಕು ಅಂತ ಗ್ರಹಿಸ್ಕೊಂಡಂತ ಸೈಂಟಿಸ್ಟು ಆ ಲ್ಯಾಬ್ ಅಲ್ಲಿ ಗೇಟ್ ನಂಬರ್ 4ನ ಒಂದನ್ನು ಬಿಟ್ಟು ಮಿಕ್ಕಂತ ಎಲ್ಲ ಡೋರ್ನು ಕೂಡ ಕ್ಲೋಸ್ ಮಾಡಿಕೊಂಡು ಈ ಲ್ಯಾಬ್ ಇಂದ ಆದಷ್ಟು ಬೇಗ ಎಲ್ಲರೂ ತಪ್ಪಿಸ್ಕೊಳ್ಳಿ ಅಂತ ಹೇಳಿ ಎಲ್ಲದನ್ನು ಕೂಡ ಲಾಕ್ ಮಾಡಿ ಅಲ್ಲಿಂದ ಹೋಗ್ಬೇಕಾದ್ರೇನೆ ಗೊತ್ತಾಗೋದೇನು ಅಂತಂದ್ರೆ 2004ರಲ್ಲಿ ಬಂದಂತ ಸುನಾಮಿ ಇದೇ ಟೈಮಿಂಗ್ಸ್ ಅಲ್ಲಿ ಆಗಿರತ್ತೆ. ಸೊ ಇವ್ರ ಗುಹೆ ಒಳಗಿರೋದ್ರಿಂದ ಇವ್ರ ಮೇಲೂ ಕೂಡ ಜೋರಾಗಿ ನೀರು ಬರೋದಕ್ಕೆ ಶುರು ಆಗಿದ್ರಿಂದ ಆಲ್ರೆಡಿ 4ನೇ ಗೇಟ್ ನಂಬರ್ ಕೂಡ ಓಪನ್ ಇರೋದ್ರಿಂದ ತುಂಬಾ ಜೋರಾಗಿ ಮುನ್ನುಗ್ಗಿ ಬರ್ತಾ ಇದ್ದಂತ ನೀರ್ನ ನೋಡಿ ಗಾಬರಿ ಆದಂತ ಇವರೆಲ್ಲರೂ ಕೂಡ ಎಕ್ಸೋಜೆನಿಕ್ ಲ್ಯಾಬ್ ಒಳಗಡೆನೆ ಹೋಗ್ತಾರೆ. ಆಗ್ಲೇನೆ ಆರ್ಮುಗಂನ ಹೆಂಡತಿ ಸುಭದ್ರನ ಕಾಲು ಹೊರಗಡೆನೆ ಸ್ಟಕ್ ಆಗ್ಬಿಡುತ್ತೆ. ಇದರಿಂದ ಅವಳಿಗೆ ಒಳಗಡೆ ಹೋಗೋದಿಕ್ ಆಗೋದಿಲ್ಲ. ಹೊರಗಡೆಯಿಂದಾನೆ ಆ ಡೋರ್ನ
ಭದ್ರವಾಗಿ ಲಾಕ್ ಹಾಕ್ಬಿಡ್ತಾಳೆ. ಸೊ ಒಳಗಡೆ ಇರೋರೆಲ್ಲ ಒಳಗಡೆನೆ ಉಳ್ಕೊಳ್ತಾರೆ. ಹೊರಗಡೆ ಇದ್ದಂಥ ಸುಭದ್ರ ಆ ನೀರಿನಲ್ಲಿ ಕೊಚ್ಕೊಂಡು ಆರ್ಮುಗಂನ ಕಣ್ಣೆದ್ರಿಗೆನೆ ಸತ್ತೋಗ್ತಾಳೆ. ಇದನ್ನ ನೋಡಿದಂಥ ಆರ್ಮುಗಂಗಂತೂ ಸಖತ್ ದುಃಖ ಆಗತ್ತೆ. ಸುರಂಗದಿಂದ ನೀರೆಲ್ಲ ಹೋದ್ಮೇಲೆ ಇವರೆಲ್ಲರೂ ಆಚೆ ಕಡೆ ಬರೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಸುಭದ್ರ ಆಚೆ ಕಡೆಯಿಂದ ಲಾಕ್ ಹಾಕಿದ್ರಿಂದ ಒಳಗಡೆಯಿಂದ ಇವ್ರಿಗೆ ಆ ಲಾಕ್ನ ಓಪನ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಇದೇ ರೀತಿ ತುಂಬಾ ದಿವಸಗಳ ಕಾಲ ಅವರು ಆ ಗುಹೆನಲ್ಲೇನೆ ಅಂದ್ರೆ ಎಕ್ಸೋಜೆನಿಕ್ ಲ್ಯಾಬ್ನಲ್ಲೇನೆ ಇರಬೇಕಾಗಿ ಬರುತ್ತೆ. ಈ ಎಲ್ಲ ಸ್ಟೋರಿನೂ ಕೂಡ ಪ್ರಕಾಶ್ಗೆ ಅವ್ರ ತಂದೆ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡಂತ ಪ್ರಕಾಶ್, ನೀ ನನ್ನ ಬಿಟ್ಟು ದೂರ ಇದ್ದಿದ್ದಕ್ಕೆ ಈಗೊಂದು ಸಮಜಾಯಿಷಿ ಕೊಟ್ಕೊಳ್ತಾ ಇದೀಯಾ ಅಲ್ವಾ ಅಂತ ಕೂಡ ಅವ್ರ ತಂದೆಯ ಮೇಲೆ ನಂಬಿಕೆನೆ ಇಲ್ದಂಗೆ ಮಾತಾಡ್ತಾರೆ. ಅಷ್ಟು ಮಾತ್ರ ಅಲ್ಲದೆ ಸೀದಾ ಅವ್ರ ತಂದೆ ಪಕ್ಕಕ್ಕೆ ಹೋದಂತವ್ರು ಅವ್ರ ತಂದೆಗೆ ಉಸಿರಾಟದ ತೊಂದರೆ ಇದೆ ಅಂತ ಗೊತ್ತಿದ್ದಿದ್ರಿಂದ ಸೀದಾ ಅವ್ರ ಮುಖಕ್ಕೆ ಹಾಕ್ತಂತ ಆಕ್ಸಿಜನ್ ಮಾಸ್ಕ್ ನ ತೆಗೆದು ಅವ್ರ ಕೈ ಕಾಲ್ನ ಗಟ್ಟಿಯಾಗಿ ಇಟ್ಕೊಳ್ತಾರೆ. ಉಸಿರಾಡಕ್ ತುಂಬಾ ಕಷ್ಟ ಆದಂತ ಪ್ರಕಾಶ್ನ ತಂದೆ ಅಲ್ಲೇ ಸತ್ತೋಗ್ತಾರೆ. ಹಾಗೇನೆ ಈ ಕಡೆ ಎಕ್ಸೋಜೆನಿಕ್ ಲ್ಯಾಬ್ ಅಲ್ಲೇ ಸ್ಟಕ್ ಆದಂತ ಆರ್ಮುಗಂ ಹಾಗೆ ಅವ್ರ ವಂಶದವರೆಲ್ಲರೂ ಕೂಡ ಬಾಗ್ಲು ತೆಗೆಯೋದಕ್ಕೆ ತುಂಬಾನೇ ಟ್ರೈ ಮಾಡ್ತಾರೆ. ಆದ್ರೆ ಆಗೋದೇ ಇಲ್ಲ. ಎಷ್ಟೇ ಟ್ರೈ ಮಾಡಿದ್ರು ಕೂಡ ಆಗದೆ ಇದ್ದಾಗ ಹಸುವು ಅನ್ನೋದು ಇವ್ರ ಕೈಲಿ ತಡ್ಕೊಳ್ಳಿಕ್ಕಾಗ್ದೇ ಅಲ್ಲಿ ಪ್ರಯೋಗದಲ್ಲಿ ಮಾಡಿಟ್ಟಿದ್ದಂಥ ಲಿಕ್ವಿಡ್ನ ಆಗಿರ್ಬೋದು, ಹಾಗೇನೆ ಆ ಇಲಿಗಳನ್ನ ಆಗಿರ್ಬೋದು, ಅಷ್ಟು ಮಾತ್ರ ಅಲ್ಲದೆ ಅಲ್ಲಿರೋ ಅಂಥ ಪ್ರಯೋಗಶಾಲೆಯಲ್ಲಿ ಕೋತಿಗಳನ್ನಾಗಿರ್ಬೋದು ಅವೆಲ್ಲವನ್ನೂ ಕೂಡ ಇವರು ತಿನ್ನೋದಕ್ಕೆ ಶುರು ಮಾಡ್ತಾರೆ. ಆ ಪ್ರಾಣಿಗಳನ್ನೆಲ್ಲ ಆಲ್ರೆಡಿ ಪ್ರಯೋಗ ಮಾಡಿ ಇಟ್ಟಿದ್ರಿಂದ ಅದನ್ನು ತಿಂದಂಥ ಇವ್ರ ಮೈ ಮೇಲೂ ಕೂಡ ತುಂಬಾನೇ ಇನ್ಫೆಕ್ಟ್ ಆಗೋದಕ್ಕೆ ಶುರು ಆಗುತ್ತೆ. ಆಗ್ಲೇನೆ ಆರ್ಮುಗಂ ಕಣ್ಣಿಗೆ ಅವನ ಹೆಂಡತಿ ಸುಭದ್ರ, ನಮ್ಮ ವಂಶ ಅಮರ ವಂಶವಾಗಿದೆ, ಈ ಅಮರ ವಂಶಕ್ಕೆ ದೇವಿ ಮತ್ತಷ್ಟು ಶಕ್ತಿ ತುಂಬ್ತಾ ಇದ್ದಾಳೆ ಅಂತ ಹೇಳಿ ಉತ್ತೇಜನವಾಗೋ ರೀತಿ ಅವನಿಗೆ ಹೇಳೋದಕ್ಕೆ ಶುರು ಮಾಡ್ತಾಳೆ. ಇದೆಲ್ಲ ಅವನ್ ಭ್ರಮೆ ಆಗಿದ್ರು ಕೂಡ ಅದೆಲ್ಲದನ್ನು ಸತ್ಯ ಅಂತ ನಂಬೋದಕ್ಕೆ ಶುರು ಮಾಡ್ತಾನೆ. ನಮ್ಗೆಲ್ರಿಗೂ ಆಗಿರೋ ಅಂತ ಅನ್ಯಾಯಕ್ಕೆ ಸೇಡ್ ತೀರಿಸ್ಕೊಳ್ಳೋ ಅಂತ ಸಮಯ ಇದು. ಆ ದೇವಿ ನನ್ನ ಹತ್ರ ಹೇಳಿದಾಳೆ, ದೊಡ್ಡ ಪಡೆ ಒಂದನ್ನ ಸೃಷ್ಟಿ ಮಾಡ್ಬೇಕು ಅಂತ. ಎದ್ದೇಳು, ನಾವು ಹೇಗಾದ್ರೂ ಸರಿ ಬದುಕಲೇಬೇಕು ಅಂತ ಹೇಳಿದ್ರಿಂದ ಎದ್ದಂತ ಆರ್ಮುಗ ಜೋರಾಗಿ ಬಾಗ್ಲೊಡೋದಕ್ಕೆ ಶುರು ಮಾಡ್ತಾನೆ. ಅವನ್ ಕೊಟ್ಟಂತ ಫೋರ್ಸ್ ಇಂದ ಆಗ ಆ ಡೋರ್ ಕೂಡ ಓಪನ್ ಆಗತ್ತೆ. ಇದೆಲ್ಲವೂ ಕೂಡ ಆ ದೇವಿನೇ ಮಾಡ್ತಾ ಇರೋದು ಅಂತ ಆರ್ಮುಗಂ ಅವನ ಹೆಂಡತಿನೇ ದೇವ್ರು ಅಂತ ಅನ್ಕೊಂಡು ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಹಾಗೇನೆ ಅವನ ಜೊತೆ ಇದ್ದಂತ ವ್ಯಕ್ತಿಗಳಿಗೂ ಕೂಡ ಅವನ ಹೆಂಡತಿನ ದೇವ್ರು ಅನ್ನೋ ರೀತಿ ಅವರೆಲ್ರಿಗೂ ನಮಸ್ಕಾರ ಮಾಡಕ್ ಹೇಳ್ತಾನೆ. ಇದೇ ಅಲ್ಲಿದ್ದಂತ ಒಂದು ಹುಡುಗ ಆ ಲ್ಯಾಬ್ ಇಂದ ಆಚೆ ಬರ್ತಾನೆ. ಆಚೆ ಬರ್ತಿದ್ದಂಗೆನೆ ಇದ್ದಂತ ಪ್ರಕಾಶಮಾನವಾದ ಬಿಸಿಲಿಗೆ ಅವನ ಮೈ ತಡ್ಕೊಳಕ್ಕಾಗ್ದಾನೆ ಅವನ ಅಲ್ಲೇ ಬಿದ್ದು ಸತ್ತೋಗ್ಬಿಡ್ತಾನೆ. ಒಳಗಡೆ ಇದ್ದಂತ ಕೆಲವಾರು ಜನಗಳು ಬಂದು ಅವನನ್ನ ಒಳಗಡೆ ತಗೊಂಡು ಹೋಗ್ತಾರೆ. ಆದ್ರೆ ನಮ್ ಜೊತೆಗೆ ಇಷ್ಟು ದಿವಸ ಬದುಕಿದ್ದಂತ ವ್ಯಕ್ತಿ ಅನ್ನೋದು ಕೂಡ ಅವ್ರ ತಲೆಗೆ ಬರ್ದಾನೆ ಅವನ ಕೈ ಕಾಲುನೆಲ್ಲ ಕಿತ್ತು ತಿನ್ನೋದಕ್ಕೆ ಶುರು ಮಾಡ್ತಾರೆ. ಸೊ ಇದನ್ನ ನೋಡಿದ್ರೆ ನಮಗ್ ಗೊತ್ತಾಗುತ್ತೆ ಅವರೆಲ್ರಿಗೂ ಕೂಡ ಮನುಷ್ಯತ್ವ ಅನ್ನೋದು ಎಷ್ಟ್ರ ಮಟ್ಟಿಗೆ ಬತ್ತೋಗಿದೆ ಅನ್ನೋದು. ಇಷ್ಟೆಲ್ಲ ಸ್ಟೋರಿ ಹೇಳಿ ಮುಗಿಸ್ದಂತ ಆರ್ಮುಗಂ ಆ ದೇವ್ರ ಹತ್ರ, ನಮ್ ಕುಲ ಕಾಪಾಡಿದ ತಾಯಿ ನಮ್ಗಾಗಿ ಕೊಟ್ಟಂತ ವರವೇ ವೇಟಿಯ ಬಾ 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 ಅಂತ ಕರೆಯೋದಕ್ಕೆ ಶುರು ಮಾಡ್ತಾನೆ. ಆಗ್ಲೇನೆ ಯಾವುದೋ ಒಂದು ಜೀವಿ ಅಲ್ಲಿ ಬರ್ತಾ ಇರೋದಾಗಿ ತೋರಿಸ್ತಾರೆ. ಅದು ಯಾವುದು ಅಂತ ನಮ್ಗೆ ಈಗಲೇ ತೋರಿಸೋದಿಲ್ಲ. ಹಾಗೆ ಸೀನ್ ಕಟ್ ಮಾಡಿದ್ರೆ ಎಕ್ಸೋಜೆನಿಕ್ ಲ್ಯಾಬ್ ಒಳಗಡೆ ತುಂಬಾ ಜಾಗರೂಕತೆಯಿಂದ ಬರ್ತಾ ಇರೋ ಅಂತ ಕ್ಯಾಪ್ಟನ್ ಹಾಗೆ ಅವರ ಟೀಮ್ನ ತೋರಿಸ್ತಾರೆ. ಒಂದೊಂದೇ ಡೋರಲ್ಲೂ ಕೂಡ ತುಂಬಾನೇ ಜಾಗರೂಕತೆಯಿಂದ ಒಳಗಡೆ ಬರ್ತಾ ಇರ್ತಾರೆ. ಹಾಗೇನೆ ಕೊನೆಯದಾಗಿ ಬಂದಂತ ಒಂದು ಡೋರ್ನಲ್ಲಿ ನಿಂತ್ಕೊಂಡಂತ ಇವ್ರಿಷ್ಟು ಜನಕ್ಕೆ ಶಾಕ್ ಆಗುತ್ತೆ. ಯಾಕೆ ಅಂತಂದ್ರೆ ಅಲ್ಲಿರೋ ಅಂತ ಟೇಬಲ್ ಮೇಲೂ ಕೂಡ ತುಂಬಾನೇ ಮನುಷ್ಯರ ಮೂಳೆಗಳಿರತ್ತೆ. ಅಷ್ಟು ಮಾತ್ರ ಅಲ್ಲದೆ ತುಂಬಾ ವಿಚಿತ್ರವಾಗಿ ಇಟ್ಟಿರೋ ಅಂತ ಒಂದು ದೇವರನ್ನ ಅಲ್ಲಿರೋ ಅಂತವ್ರು ಪೂಜೆ ಮಾಡಿರ್ತಾರೆ. ಸೊ ಇಲ್ಲಿಗೆ ಈ ಒಂದು ಎಪಿಸೋಡ್ ಮುಗಿದಿದೆ. ನೆಕ್ಸ್ಟ್ ಎಪಿಸೋಡ್ನ ಆದಷ್ಟು ಬೇಗ ನಿಮ್ಮ ಮುಂದೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ಈ ಎಪಿಸೋಡ್ ಹೇಗೆ ಬಂತು ಅನ್ನೋದನ್ನ ನನಗೆ ನಿಮ್ಮ ಚಿಕ್ಕದಾದ ಕಮೆಂಟ್ ಮೂಲಕ ತಿಳಿಸಿ. ನಾನು ನಿಮ್ಮ ಕಮೆಂಟ್ಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಸೊ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೇನೆ ಯಾರಾದ್ರೂ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಮೀಟ್ ಮಾಡ್ತೀನಿ. ಸ್ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.